ಚಿತ್ರಮಿತ್ರರನ್ನ ಜೊತೆಯಾಗಿ ಗೌರವಿಸ್ತಾ ಇದ್ದೇವೆ. ಚೆಂಬೂರು ಕರ್ನಾಟಕ ಹೈಸ್ಕೂಲ್ನ 2 ದಶಕಗಳ ಎಲ್ಲ ವಿದ್ಯಾರ್ಥಿಗಳು ಸೇರಿ ಇವತ್ತಿನ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಸೇರಿ ಗುರುಗಳಿಗೆ ಈ ಪ್ರಥಮ ಗೌರವವನ್ನು ಚಿತ್ರಮಿತ್ರರ ಮೂಲಕ ನೀಡ್ತಾ ಇದ್ದೇವೆ. ಸರ್ ಬನ್ನಿ, ಸರ್ ಬನ್ನಿ. ಇದು ಹಾಳೆಯಲ್ಲಿ ಮೂಡಿದಂತಹ ನಮ್ಮ ಗುರುಗಳು, ಈಗ ನಿಜವಾದ ಗುರುಗಳು ನಮ್ಮ ಮುಂದೆ ವೇದಿಕೆಗೆ. ತಮ್ಮೆಲ್ಲ ಚಪ್ಪಾಳೆ ಬೇಕು. ಒಂದು ಕರದ ಛಳಕ ಕುಂಚದಲ್ಲಿ ಹಾಳೆಯಲ್ಲಿ ಮೂಡಿ ಬಂದಾಗ ಎಂತಹ ಒಂದು ಪ್ರತಿಕ್ರಿಯೆ ವಿಭಿನ್ನವಾಗಿ ಮೂಡಿ ಬರ್ತದೆ ಅನ್ನೋದಕ್ಕೆ ಚಿತ್ರಮಿತ್ರರು ಸಾಕ್ಷಿ. ಈ ವಿಶೇಷವಾದಂತಹ ಪ್ರತಿಭೆಗೆ ನಮ್ಮೆಲ್ಲರ ಹಾರೈಕೆ, ಆಶೀರ್ವಾದ ಇರಲಿ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಖ್ಯಾತಿಯನ್ನು ಗಳಿಸಿ ಅನ್ನುವಂಥ ಹಾರೈಕೆಯೊಂದಿಗೆ ಈ ಗೌರವವನ್ನು ತಮಗೆ ಸಲ್ಲಿಸಿದ್ದೇವೆ. ವಂದನೆಗಳು ಚಿತ್ರಮಿತ್ರರೇ. ನಾವು ಈ ಕಾರ್ಯಕ್ರಮ ಇಲ್ಲಿಗೆ, ಮನೋರಂಜನಾ ಕಾರ್ಯಕ್ರಮ ಇಲ್ಲಿಗೆ ಮುಗ್ದಿದೆ. ಈ ವೇದಿಕೆ ಮುಂದೆ ಸಭಾ ವೇದಿಕೆಗೋಸ್ಕರ ಸಿದ್ಧತೆಯನ್ನು ನಡೆಸ್ತೇವೆ. ಅಷ್ಟವರೆಗೆ ತಮ್ಮೆಲ್ಲರಿಗೂ ಬಿಸಿ ಬಿಸಿ ಚಹಾ ತಮ್ಮನ್ನು ಕಾಯ್ತಾ ಇದೆ. ಚಹಾದ ಜೊತೆಗೆ ತಿಂಡಿಯೂ ಇದೆ. ತಾವೆಲ್ಲರೂ ಸ್ವೀಕರಿಸಿ ಬರಬೇಕು. ಕೇವಲ 10 ನಿಮಿಷದಲ್ಲಿ ಈ ವೇದಿಕೆ ತಮಗೋಸ್ಕರ ಸಿದ್ಧವಾಗ್ತದೆ. ನಮ್ಮ ಗುರುಗಳನ್ನು ವಂದಿಸುವುದಕ್ಕೆ ನಾವೆಲ್ಲರೂ ಭರದ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ವಂದನೆಗಳು. ಈ ಸೃಷ್ಟಿಯ ಕಾರಣಕರ್ತರು ಅನ್ನುವಂಥ ಒಬ್ಬರು ಸೃಷ್ಟಿಸಿದರೆ ಮತ್ತೊಬ್ಬರು ಪಾಲಿಸ್ತಾರೆ, ಮತ್ತೊಬ್ಬರು ಲಯಕರ್ತನಾಗಿ ಮೆರೀತಾರೆ. ಈ ಮೂವರಿಗೂ ಮಿಗಿಲಾಗಿ ಗುರು ಸ್ಥಾನವನ್ನು ಪಡೆಯುತ್ತಾನೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ಸ್ಥಾನವನ್ನು ಗುರು ಆವರಿಸಿಕೊಳ್ತಾನೆ ಅನ್ನುವಂಥ ನಂಬಿಕೆ ನಮ್ಮದು. ಅಂಥ ಒಂದು ಶ್ಲೋಕವನ್ನು ನಮ್ಮ ಹುಡುಗ ಭರತನಿಂದ ಈಗ ಆಲಿಸೋಣ. ತಾವೆಲ್ಲರೂ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮುಂದಿನ ಕಾರ್ಯಭಾರಕ್ಕೆ ನಾವು ಸಾಗೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಲವರ ಶರಣೋ. ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ಮಧುರ ಗಣಪತಿ ಶರಾವ ಗಣಪತಿ ಕುಂಭಾಷಿ ಗಣಪತಿ ಶರಣೋ. ಅಟ್ಯಂಗಿ ಗಣಪತಿ ಇಳಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣೋ. ಮಧುರ ಗಣಪತಿ ಶರಾವ ಗಣಪತಿ ಕುಂಭಾಷಿ ಗಣಪತಿ ಶರಣೋ. ಅಟ್ಯಂಗಿ ಗಣಪತಿ ಇಳಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣೋ. ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಜವದನ ಗೌರಿ ಸುತನೆ. ವಿಕಟನೆ ವಿಮಲನೆ ವಿಕಟನೆ ವಿಮಲನೆ ವಿಕಟನೆ ವಿಮಲನೆ ಧೂಮ್ರವರ್ಣನೆ
ಗಜವದನ ಗೌರಿ ಸುತನೆ ನೀನಿಲ್ಲದೆ ಮಗಾರು ಸಕರಿಲ್ಲವೋ ಕಾಯುವವರಿಲ್ಲವೋ ಬಾಂಧವರಿಲ್ಲವೋ ನೀನಿಲ್ಲದೆ ಮಗಾರು ಸಕರಿಲ್ಲವೋ ಸರಿಸ ಸರಿಸ ನಿಸನಿ ನಿಸನಿ ಧನಿದ ಧನಿದ ಮದಮ ಮದಮ ಗಮದನಿಸ 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 ನೀನಿಲ್ಲದೆ ನಗಾರು ಸಕರಿಲ್ಲವೋ ಕಾಯುವವರಿಲ್ಲವೋ ಬಾಂಧವರಿಲ್ಲವೋ ಮಧುರ ಗಣಪತಿ ಶರಾವ ಗಣಪತಿ ಕುಂಭಾಶ್ರೀ ಗಣಪತಿ ಶರಣೋ ಅಟಂಗಿ ಗಣಪತಿ ಇಳಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣೋ ಮಧುರ ಗಣಪತಿ ಶರಾವ ಗಣಪತಿ ಕುಂಭಾಶ್ರೀ ಗಣಪತಿ ಶರಣೋ ಅಟಂಗಿ ಗಣಪತಿ ಇಳಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣೋ ವಂದೇ ಓಂಕಾರ. ಥ್ಯಾಂಕ್ ಯು. Journey of 1,000 miles begin with single step. ದೂರದರ್ಶಿ ಆಚಾರ್ಯ ಸರ್ ಅವರು ಆ ಸಮಯದಲ್ಲಿ ಇಟ್ಟ ದಿಟ್ಟ ಹೆಜ್ಜೆಗಳು ಇವತ್ತು ಇಲ್ಲಿ ನೆರೆದಿರುವ ನಮ್ಮೆಲ್ಲ ವಿದ್ಯಾರ್ಥಿಗಳ ಬಾಳನ್ನು ರೂಪಿಸಲು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿವೆ. ಅವರ ಆ ಜೀವನದ ಘಟ್ಟಗಳನ್ನು ಒಂದು ಸಣ್ಣ ಸಂಚಿಕೆಯಾಗಿ ನಿಮ್ಮೆಲ್ಲರ ಎದುರು ಪ್ರಸ್ತುತಪಡಿಸುತ್ತಿದ್ದೇವೆ. Can we have the audio visuals please? Audio visual of Acharya sir and his life and the way his life is one, all about. It's an inspiration for all of us. May I request everyone to get settled down because it's a very important aspect of this event. This particular session, we really need. नहीं तो मुझे एक शायरी बोलना पड़ेगा फिर. The most beautiful people we have known are those who have known defeat, known suffering, known Volume, struggle, known loss, and have found their way out of the depths. These persons have an appreciation, a sensitivity, and an understanding of life that fills them with compassion, gentleness, and a deep, loving concern. Beautiful people do not just happen. It gives us an immense pleasure to talk about our beloved Sir, Shri K.R. Acharya, ex-principal of Chembur Karnataka High School. Light for many generations. Chembur Karnataka High School was running in congested classroom without any playground of Natraj School surrounded by noisy street which was not a conducive environment for education. It was only the efforts of Principal K.R. Acharya and Karnataka Sangh's President Professor Narayan Anchal set out with a mission to find a better environment for the students. The efforts were successful and they managed to get a place for the school building in Ghatla village at Chembur from the BMC, and the school was shifted in the year 1987. It was a Herculean task for Shri K.R. Acharya, who managed to get the ground plus 3 level of the school building constructed without persuading anyone or any students for donation. Apart from being an educationist, he also shouldered social commitments by actively participating in Rotaract movements and also served as a president of the Rotaract Club in Chembur. On the occasion of Dr. Rajkumar, famous Kannada film actor's visit to the school, with Dr. Lalita Rao
Health Minister Maharashtra State during her visit to the school. World famous artist Dr. K.K. Hepbur's visit to the school. Mr. Gurudas Kamath, Member of Parliament, felicitating Principal Acharya, felicitating Dr. Sanjeeva Shetty, Head of the Kannada Department of KJ Somaya College of Commerce, actively involved with the school level scout and guide movement across Mumbai. ಚೆಂಬೂರು ಕರ್ನಾಟಕ ಹೈಸ್ಕೂಲ್ ಅಂದರೆ ಮೊದಲು ಆಚಾರ್ಯ ಸರ್ನ ಸ್ಕೂಲ್ ಎಂದು ಜನರು ಹೇಳುತ್ತಿದ್ದರು. ಅಷ್ಟೊಂದು ಅವರ ಹೆಸರು ಪ್ರಸಿದ್ಧವಾಗಿತ್ತು. ನಮಗೆ ಅವರನ್ನು ಕಂಡರೆ ತುಂಬಾ ಭಯ ಮತ್ತು ಭಕ್ತಿ. ಅವರ ಬಗ್ಗೆ ನಾವು ಶೆಟ್ಟಿ ಸರ್ನವರ ಬಾಯಿಯಿಂದಲೇ ತುಂಬಾ ಕೇಳಿದ್ದೇವೆ. ಚೆಂಬೂರು ಕರ್ನಾಟಕ ಶಾಲೆ ಪ್ರಸಿದ್ಧವಾಗಲು ಆಚಾರ್ಯ ಸರೇ ಕಾರಣ. Hello, hi, this is Anil from CKH 1992 batch. I'm really grateful for getting this opportunity to say a few words about Acharya sir. He was an amazing person, and I still remember he used to take our assembly and we used to do some mastis there, and he's the one who used to catch hold of us. And what I heard from all other teachers, and of course my own experience, he was a wonderful, wonderful human being, and he was instrumental in building the CKHs. Thank you so much, sir. God bless you and wish you all the best for the rest of your life. Thanks a lot. Acharya sir is a great person, teacher, guru, principal, head of Chembur Karnataka High School. We know him not only as a principal but as a respected, disciplined man. Acharya sir is a great teacher. He has enlightened life of thousands of students. He was always helping, guiding, small or big, without any personal interest. With his guidance and blessings, today students like me who are from Kannada medium could stand up in society with proud, courage and confidence. We all have high regards towards him. Thank you Acharya sir for everything. मैं आपको सबको बताना चाहता हूँ कि जब हम पढ़ाई करते थे तो हमको लगता था कि कन्नड़ मीडियम बहुत लोअर है, क्योंकि हमारे साथ में इंग्लिश मीडियम था. लेकिन के.आर. आचार्य सर ने हमारे मन के अंदर जो स्पिरिट भरा हुआ था, उसमें हमको लगा था कि हम दुनिया के कोई कोने में हम कहीं भी जाएंगे तो कन्नड़ा संस्कृति को कैसा बचाना है, कन्नड़ियंस को कैसा बचाना है, द्राविडियंस को कैसा बचाना है, ये हमारे कूट के हमारे प्रिंसिपल ने हमारे पे भरा था. और आज मैं गर्व के साथ कहता हूँ कि आचार्य सर के वजह से आज हम देश के कोई कोने में जाएंगे तो हमको एक नहीं, दो नहीं, तीन नहीं, चार लैंग्वेज को हमको आता है, ऐसा हम बता सकते हैं. मैं पहले दिन से आचार्य सर का, के.आर. आचार्य सर का शुक्रगुजार हूँ. उन्होंने हमें इस लायक बनाया, इस काबिल बनाया कि आज हम कहीं पर भी जाके खड़े हो सकते हैं और हमारे जो आइडेंटिटी है, हमारे आइडेंटिटी को हम बता सकते हैं. मैं मन ही मन उनको बहुत वंदना करता हूँ और उनको और उनकी फैमिली के लंबे आयुष्य के लिए हमेशा प्रार्थना करता रहूंगा. थैंक यू. ಆಚಾರ್ಯ ಸರ್ ಒಬ್ಬ ವ್ಯಕ್ತಿ ಅಲ್ಲ, ಮಹಾನ್ ಶಕ್ತಿ. ಅವರೊಬ್ಬ ಕರ್ಮಯೋಗಿ. ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪ ನೀಡಿದ, ದಾರಿದೀಪ ತೋರಿದ ಕರ್ಮಯೋಗಿ. ದೇಶ ವಿದೇಶಗಳಲ್ಲಿ ಅವರು ಅಪಾರ ಶಿಷ್ಯವರ್ಗ ಹಾಗೂ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಹಾಗೆ ಕನ್ನಡದ ವಿದ್ಯಾರ್ಥಿಗಳು ಅವರಿಗೆ ಹಮ್ಮಿಕೊಂಡ ಈ ಸನ್ಮಾನ ಕಾರ್ಯಕ್ರಮ ನಿಜವಾಗಿಯೂ ಈ ಮುಂಬೈ ಮಹಾನಗರದಲ್ಲಿ ಅರ್ಥಪೂರ್ಣವಾದದ್ದು. ಈ ವಿದ್ಯಾರ್ಥಿಗಳ, ಅದು ಕೂಡ ಕನ್ನಡದ ವಿದ್ಯಾರ್ಥಿಗಳ ಮನದಲ್ಲಿ ಅವರ ಹೆಸರು ಅಜರಾಮರವಾಗಿರುತ್ತದೆ. ಯಾಕೆಂದರೆ ಆ ಆಚಾರ್ಯ ಸರ್ ಆ ವಿದ್ಯಾರ್ಥಿಗಳ ಬದುಕಿನಲ್ಲಿ ಅಂತಹ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ನನಗೆ ಚೆಂಬೂರು ಕರ್ನಾಟಕ ಹೈಸ್ಕೂಲಲ್ಲಿ ಸೇವೆ ಸಲ್ಲಿಸುವ ಅವಕಾಶವನ್ನು ಒದಗಿಸಿಕೊಟ್ಟು ಅಲ್ಲಿ 30 ವರ್ಷಗಳ ಸೇವಾವಧಿಯಲ್ಲಿ ನಾನು ಅವರಿಂದ ಈ ಶಿಕ್ಷಣ ತಜ್ಞರಿಂದ ತುಂಬ ವಿಷಯಗಳನ್ನು ಕಲಿತುಕೊಂಡಿದ್ದೇನೆ. ಹಾಗೆ ಈ ಮಹಾನ್ ಯೋಗಿಗೆ ದೇವರು ಆಯುರ, ಆರೋಗ್ಯ, ಸುಖ, ಸೌಭಾಗ್ಯ, ಸಂಪತ್ತನ್ನು ಒದಗಿಸಲಿ ಅಂತ ಬೇಡಿಕೊಳ್ತೇನೆ. आचार्य सर के बारे में जो भी कहूँ बहुत कम ही होगा, क्योंकि उनके व्यक्तित्व के बारे में आप सब तो जानते ही हैं. लेकिन मैं उनके साथ कम से कम 20-25 साल तक साथ में रही हूँ. वे सिर्फ अध्यापक ही नहीं थे, हर प्रकार के हर क्षेत्र में वे माहिर थे और ऐसे व्यक्ति बहुत कम ही दिखाई देंगे. एक हो तो बताऊं, कला, साहित्य, संगीत और चित्रकला, यहाँ तक कि विज्ञान में भी वे हमारे स्कूल को पूरा बॉम्बे वर्ली में जो उनके लिए जो
बच्चों के लिए क्विज कंपटीशन में सब में भी हर एक में भाग लेकर उन्हें हमारे स्कूल को बहुत ही नाम उन्होंने आने लायक, मशहूर होने लायक उन्होंने बनाया है। सिर्फ जो भी सुनते थे पूरे चेंबूर एरिया में स्कूल को चेंबूर कर्नाटक हाई स्कूल पहले नहीं जानते थे। पहले कहते थे आचार्य सर के स्कूल है क्या, अच्छा चेंबूर कर्नाटक का स्कूल, इस प्रकार से भी मशहूर थे। उनमें ऐसा नेतृत्व उनका गुण था कि सबको अपनाते थे और सबको प्यार से व्यवहार, सबके साथ प्यार भरा व्यवहार करते थे। Mr. K. Acharya is one of the best principal of our school. He has helped all the poor children and he had helped all the teachers. He had helped all the parents. He never said no to anyone. Those who came to ask help from him. He is a good administrator. He satisfied every child, every teacher, every parent. That is why everyone still remembers him today. He played a great role in building school at Katla, and he never forced anyone to give donation. All gave donation voluntarily, and he also firmly believes that everyone should get the best education in society irrespective of their economic condition. So he helped all the poor children and got them admitted in our school and helped them to complete their education. In this way he inspired all the children in society to come forward and get good education. Give it up for this one. Thank you so much, Acharya sir. And I really want to thank the people who are behind this entire AV. Of course, Shetty sir, and you heard that. They've not allowed him to talk only. Okay, so we're going to invite all our dignitaries, and we're going to request Satish Anna to escort them. So may I please request everyone to come on the dais, please. Starting with